ಇನ್ನು ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿತಾ ಇದ್ದ ಹಾಗೆ ಆಮ್ ಆದ್ಮಿಯ ಒಂದೊಂದೇ ಹುಳುಕು ಬಯಲಾಗ್ತಾ ಇದೆ. ಆಮ್ ಆದ್ಮಿ ನಾಯಕರು ಮೊಹಲ್ಲಾ ಕ್ಲಿನಿಕ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಅದೇ ಮೊಹಲ್ಲಾ ಕ್ಲಿನಿಕ್ ಬಗ್ಗೆ ಸ್ಫೋಟಕ ಮಾಹಿತಿಗಳನ್ನು ಬಿಜೆಪಿ ಹೊರಗೆಡುತ್ತಾ ಇದೆ. ಏನದು ಬನ್ನಿ ರಿಪೋರ್ಟ್ ನೋಡೋಣ. ದೆಹಲಿಯ 14 ಆಸ್ಪತ್ರೆಗಳಲ್ಲಿ ಐಸಿಯು ಇಲ್ಲ. ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಶೌಚಾಲಯವೇ ಇಲ್ಲ. ಇದೇನಾ ಅರವಿಂದ್ ಕೇಜ್ರಿವಾಲ್ ಮಾಡೆಲ್? ಎಎಪಿ ನಾಯಕರು ಸಿಎಜಿ ವರದಿ ಅಂದ್ರೇನೆ ಭಯ ಬೀಳ್ತಿದ್ದಾರೆ. ಕಳೆದ 6 ವರ್ಷದಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಸಿಎಜಿ ವರದಿ ಹೇಳಿದೆ. ಸಿಎಜಿ ವರದಿ ಪ್ರಕಾರ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳಿಲ್ಲ, ಸಿಬ್ಬಂದಿ ಇಲ್ಲ. ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಶೌಚಾಲಯವೇ ಇಲ್ಲದಿರುವುದು ಕೂಡ ಬೆಳಕಿಗೆ ಬಂದಿದೆ. ಅನೇಕ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೇವೆಗಳ ಕೊರತೆ. ದೆಹಲಿಯಲ್ಲಿರುವ ಹಲವು ಆಸ್ಪತ್ರೆಗಳಲ್ಲಿ ಮೂಲಭೂತ ವೈದ್ಯಕೀಯ ಸೇವೆಗಳೇ ಇಲ್ಲ ಎಂದು ವರದಿ ಹೇಳುತ್ತದೆ. ನಗರದ 27 ಆಸ್ಪತ್ರೆಗಳಲ್ಲಿ 14 ಆಸ್ಪತ್ರೆಗಳಲ್ಲಿ ಐಸಿಯು ಸೌಲಭ್ಯಗಳಿಲ್ಲ. 16 ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿಲ್ಲ. ಇದಲ್ಲದೆ 8 ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಇಲ್ಲ ಮತ್ತು 15 ಆಸ್ಪತ್ರೆಗಳಲ್ಲಿ ಶವಾಗಾರಗಳಿಲ್ಲ. ಅಲ್ಲದೆ 12 ಆಸ್ಪತ್ರೆಗಳು ಆಂಬ್ಯುಲೆನ್ಸ್ ಸೇವೆಗಳಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಎಂದು ವರದಿ ತಿಳಿಸಿದೆ. देखिए, ये पार्ट के अंदर ही इतनी समस्याएं हैं. ए पार्ट के अंदर इतनी चीजें आपको देखने को मिलेंगी. बी पार्ट आएंगी. इन्होंने सिर्फ घोटाले ही घोटाले किए हैं और कुछ नहीं किया. दिल्ली की जनता के साथ सब कुछ खराब किया है. दिल्ली की जनता को धोखा दिया हेल्थ के माध्यम से. हेल्थ के बना के हमने मोहल्ला क्लिनिक कर दिया. दवाइयां सब नकली हैं. ये जो कोकस दवाइयों के नाम पे इन्होंने कर रखा है. कॉटन का घोटाला, बेड का घोटाला. जब पूरा विश्व कोरोना से पीड़ित था, उस टाइम भी इनको घोटाला करना याद आ रहा था. ಎಎಪಿಯ ಒಂದೊಂದೇ ಹಗರಣಗಳು ಬಯಲಾಗುತ್ತಿದ್ದು ಕೇಜ್ರಿವಾಲ್ ಅಂಡ್ ಟೀಮ್ಗೆ ಸಿಎಜಿ ವರದಿಯ ಆತಂಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದೊಂದೇ ಮೊಹಲ್ಲಾ ಕ್ಲಿನಿಕ್ ಕರ್ಮಕಾಂಡ. ಮೊಹಲ್ಲಾ ಕ್ಲಿನಿಕ್ ಅಂದ್ರೆ ಮೊಹಲ್ಲಾ ಅಂತಂದ್ರೆ ಗಲ್ಲಿ ಗಲ್ಲಿಯಲ್ಲಿ ಕ್ಲಿನಿಕ್ ಅಂತ. 18 ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಥರ್ಮಾಮೀಟರ್ ಇಲ್ಲಂತೆ. 45 ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಎಕ್ಸ್ರೇ ಮೆಷಿನ್ ಇಲ್ವಂತೆ. 21 ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಟಾಯ್ಲೆಟ್ಗಳೇ ಇಲ್ವಂತೆ. 21 ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಎಸಿ ವ್ಯವಸ್ಥೆ ಇಲ್ವಂತೆ. 29 ಕ್ಲಿನಿಕ್ಗಳಲ್ಲಿ ಫೈರ್ ಎಕ್ಸ್ಚೇಂಜರ್ಗಳು ಇಲ್ವಂತೆ. 29 ಕ್ಲಿನಿಕ್ಗಳಿಗೆ ಪರದೆ ಕೊಟ್ಟಿರಲಿಲ್ವಂತೆ. 6 ಕ್ಲಿನಿಕ್ಗಳಲ್ಲಿ ಚೆಕಪ್ಗಾಗಿ ಟೇಬಲ್ಗಳು ಇರಲಿಲ್ವಂತೆ. 12 ಕಡೆ ವಿಕಲಚೇತನರಿಗೆ ಚಿಕಿತ್ಸೆ ಕೊಡೋಕೆ ಆಗಲ್ವಂತೆ. 10 ಕ್ಲಿನಿಕ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ವಂತೆ. 31 ಕ್ಲಿನಿಕ್ಗಳಲ್ಲಿ ಸೂಕ್ತ ಔಷಧಿಗಳ ಸ್ಟೋರೇಜ್ ಇಲ್ಲ. 14 ಕ್ಲಿನಿಕ್ಗಳಲ್ಲಿ ಬ್ಲಡ್ ಬ್ಯಾಂಕ್ ಇಲ್ವಂತೆ. 8 ಕ್ಲಿನಿಕ್ಗಳಿಗೆ ಆಕ್ಸಿಜನ್ ಸರಬರಾಜು ಇಲ್ವಂತೆ. 16 ಕ್ಲಿನಿಕ್ಗಳಲ್ಲಿ ಮಾರ್ಚರಿ ವ್ಯವಸ್ಥೆ ಇಲ್ವಂತೆ. ಓಕೆ, ನೀವು ಆರೋಪ ಮಾಡಿದ್ದೀರಿ, ಈಗ ನೀವು ಮಾಡಬೇಕು. ಅವ್ರೇನು ಮಾಡಿಲ್ಲ ಅಂದ್ಬಿಟ್ಟು ನಿಮ್ಮನ್ನ ಬಿಡಕ್ಕಾಗಲ್ಲ. ಬಿಜೆಪಿ ಅವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ಯಾರೇ ಆಗಲಿ, ಎಲ್ಲ ಇದೇ ಆಗುತ್ತೆ. ಈಗ ಇಲ್ಲಿ ಬಂದ ಕಾಂಗ್ರೆಸ್ಸಿಗರು ಈ ಹಿಂದಿನ ಬಿಜೆಪಿ ಸರ್ಕಾರವನ್ನು ಟೀಕೆ ಮಾಡೋದು, ಇವರನ್ನು ಟೀಕೆ ಮಾಡೋದು. ನೀವು ಹಿಂಗೆ ಟೀಕೆ ಮಾಡಿ ಟೈಮ್ ಪಾಸ್ ಮಾಡಬೇಡಿ. ನೀವೇನ್ ಮಾಡ್ತೀರಿ ತೋರಿಸಿ ಮೊಹಲ್ಲಾ ಕ್ಲಿನಿಕ್ ಅನ್ನು. ಈಗ ನೀವು ಹೇಳಿದಿರಲ್ವಾ ಇಷ್ಟೆಲ್ಲ ಇರಲಿಲ್ಲ ಅಂತ ಹೇಳಿ, ನೀವೇನ್ ಮಾಡ್ತಿದ್ದೋ ಗೊತ್ತಾಗಬೇಕು ನೋಡ. ಇನ್ನು ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿತಾ ಇದ್ದ ಹಾಗೆ ಆಮ್ ಆದ್ಮಿಯ ಒಂದೊಂದೇ ಹುಳುಕು ಬಯಲಾಗ್ತಾ ಇದೆ. ಆಮ್ ಆದ್ಮಿ ನಾಯಕರು ಮೊಹಲ್ಲಾ ಕ್ಲಿನಿಕ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಅದೇ ಮೊಹಲ್ಲಾ ಕ್ಲಿನಿಕ್ ಬಗ್ಗೆ ಸ್ಫೋಟಕ ಮಾಹಿತಿಗಳನ್ನು ಬಿಜೆಪಿ ಹೊರಗೆಡುತ್ತಾ ಇದೆ. ಏನದು ಬನ್ನಿ ರಿಪೋರ್ಟ್ ನೋಡ. ದೆಹಲಿಯ 14 ಆಸ್ಪತ್ರೆಗಳಲ್ಲಿ ಐಸಿಯು ಇಲ್ಲ. ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಶೌಚಾಲಯವೇ ಇಲ್ಲ. ಇದೇನಾ ಅರವಿಂದ್ ಕೇಜ್ರಿವಾಲ್ ಮಾಡೆಲ್? ಎಎಪಿ ನಾಯಕರು ಸಿಎಜಿ ವರದಿ ಅಂದ್ರೇನೆ ಭಯ ಬೀಳ್ತಿದ್ದಾರೆ. ಕಳೆದ 6 ವರ್ಷದಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಸಿಎಜಿ ವರದಿ ಹೇಳಿದೆ. ಸಿಎಜಿ ವರದಿ ಪ್ರಕಾರ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳಿಲ್ಲ, ಸಿಬ್ಬಂದಿ ಇಲ್ಲ. ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಶೌಚಾಲಯವೇ ಇಲ್ಲದಿರುವುದು ಕೂಡ ಬೆಳಕಿಗೆ ಬಂದಿದೆ. ಅನೇಕ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೇವೆಗಳ ಕೊರತೆ. ದೆಹಲಿಯಲ್ಲಿರುವ ಹಲವು ಆಸ್ಪತ್ರೆಗಳಲ್ಲಿ ಮೂಲಭೂತ ವೈದ್ಯಕೀಯ ಸೇವೆಗಳೇ ಇಲ್ಲ ಎಂದು ವರದಿ ಹೇಳುತ್ತದೆ. ನಗರದ 27 ಆಸ್ಪತ್ರೆಗಳಲ್ಲಿ 14 ಆಸ್ಪತ್ರೆಗಳಲ್ಲಿ ಐಸಿಯು ಸೌಲಭ್ಯಗಳಿಲ್ಲ. 16 ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿಲ್ಲ. ಇದಲ್ಲದೆ 8 ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಇಲ್ಲ ಮತ್ತು 15 ಆಸ್ಪತ್ರೆಗಳಲ್ಲಿ ಶವಾಗಾರಗಳಿಲ್ಲ. ಅಲ್ಲದೆ 12 ಆಸ್ಪತ್ರೆಗಳು ಆಂಬ್ಯುಲೆನ್ಸ್ ಸೇವೆಗಳಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಎಂದು ವರದಿ ತಿಳಿಸಿದೆ.
देखिए ये पार्ट के अंदर ही इतनी चीज समस्याएं हैं, ए पार्ट के अंदर ही इतनी चीजें आपको देखने को मिलेंगी, बी पार्ट आएगी, इन्होंने सिर्फ घोटाले ही घोटाले किए हैं और कुछ नहीं किया। दिल्ली की जनता के साथ सब कुछ खराब किया है। दिल्ली की जनता को धोखा दिया हेल्थ के माध्यम से, हेल्थ के बना के हमने मोहल्ला क्लिनिक कर दिया, दवाइयां सब नकली हैं। ये जो कोकस दवाइयों के नाम पे इन्होंने कर रखा है, कॉटन का घोटाला, बेड का घोटाला। जब पूरा विश्व कोरोना से पीड़ित था उस टाइम भी इनको घोटाला करना याद आ रहा था। ಎಎಪಿಯ ಒಂದೊಂದೇ ಹಗರಣಗಳು ಬಯಲಾಗ್ತಿತ್ತು. ಕೇಜ್ರಿವಾಲ್ ಅಂಡ್ ಟೀಮ್ಗೆ ಸಿಎಜಿ ವರದಿಯ ಆತಂಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದೊಂದೇ ಮೊಹಲ್ಲಾ ಕ್ಲಿನಿಕ್ ಕರ್ಮಕಾಂಡ. ಮೊಹಲ್ಲಾ ಕ್ಲಿನಿಕ್ ಅಂದ್ರೆ ಮೊಹಲ್ಲಾ ಅಂತಂದ್ರೆ ಗಲ್ಲಿ ಗಲ್ಲಿಯಲ್ಲಿ ಕ್ಲಿನಿಕ್ ಅಂತ. 18 ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಥರ್ಮಾಮೀಟರ್ ಇಲ್ಲಂತೆ, 45 ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಎಕ್ಸ್ರೇ ಮೆಷಿನ್ ಇಲ್ವಂತೆ, 21 ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಟಾಯ್ಲೆಟ್ಗಳೇ ಇಲ್ವಂತೆ, 21 ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಎಸಿ ವ್ಯವಸ್ಥೆ ಇಲ್ವಂತೆ, 29 ಕ್ಲಿನಿಕ್ಗಳಲ್ಲಿ ಫೈರ್ ಎಕ್ಸ್ಚೇಂಜರ್ಗಳು ಇಲ್ವಂತೆ, 29 ಕ್ಲಿನಿಕ್ಗಳಿಗೆ ಪರದೆ ಕೊಟ್ಟಿರಲಿಲ್ವಂತೆ, 6 ಕ್ಲಿನಿಕ್ಗಳಲ್ಲಿ ಚೆಕಪ್ಗಾಗಿ ಟೇಬಲ್ಗಳು ಇರಲಿಲ್ವಂತೆ, 12 ಕಡೆ ವಿಕಲಚೇತನರಿಗೆ ಚಿಕಿತ್ಸೆ ಕೊಡೋಕೆ ಆಗಲ್ವಂತೆ, 10 ಕ್ಲಿನಿಕ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ವಂತೆ, 31 ಕ್ಲಿನಿಕ್ಗಳಲ್ಲಿ ಸೂಕ್ತ ಔಷಧಿಗಳ ಸ್ಟೋರೇಜ್ ಇಲ್ಲ, 14 ಕ್ಲಿನಿಕ್ಗಳಲ್ಲಿ ಬ್ಲಡ್ ಬ್ಯಾಂಕ್ ಇಲ್ವಂತೆ, 8 ಕ್ಲಿನಿಕ್ಗಳಿಗೆ ಆಕ್ಸಿಜನ್ ಸರಬರಾಜು ಇಲ್ವಂತೆ, 16 ಕ್ಲಿನಿಕ್ಗಳಲ್ಲಿ ಮಾರ್ಚರಿ ವ್ಯವಸ್ಥೆ ಇಲ್ವಂತೆ. ಓಕೆ, ನೀವು ಆರೋಪ ಮಾಡಿದ್ದೀರಿ, ಈಗ ನೀವು ಮಾಡಬೇಕು. ಅವ್ರೇನು ಮಾಡಿಲ್ಲ ಅಂದ್ಬಿಟ್ಟು ನಿಮ್ಮನ್ನ ಬಿಡಕ್ಕಾಗಲ್ಲ. ಬಿಜೆಪಿಯವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ಯಾರೇ ಆಗಲಿ, ಎಲ್ಲ ಇದೇ ಆಗುತ್ತೆ. ಈಗ ಇಲ್ಲಿ ಬಂದ ಕಾಂಗ್ರೆಸ್ಸಿಗರು ಈ ಹಿಂದಿನ ಬಿಜೆಪಿ ಸರ್ಕಾರವನ್ನು ಟೀಕೆ ಮಾಡೋದು, ಇವರನ್ನು ಟೀಕೆ ಮಾಡೋದು. ನೀವು ಹಿಂಗೆ ಟೀಕೆ ಮಾಡಿ ಟೈಮ್ ಪಾಸ್ ಮಾಡಬೇಡಿ. ನೀವೇನ್ ಮಾಡ್ತೀರಿ ತೋರಿಸಿ ಮೊಹಲ್ಲಾ ಕ್ಲಿನಿಕ್ ಅಂತ. ಈಗ ನೀವು ಹೇಳಿದಿರಲ್ವಾ ಇಷ್ಟೆಲ್ಲ ಇರಲಿಲ್ಲ ಅಂತ ಹೇಳಿ, ನೀವೇನ್ ಮಾಡ್ತಿದ್ದೋ ಗೊತ್ತಾಗಬೇಕು ನೋಡ. ಇನ್ನು ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿತಾ ಇದ್ದ ಹಾಗೆ ಆಮ್ ಆದ್ಮಿಯ ಒಂದೊಂದೇ ಹುಳುಕು ಬಯಲಾಗ್ತಾ ಇದೆ. ಆಮ್ ಆದ್ಮಿ ನಾಯಕರು ಮೊಹಲ್ಲಾ ಕ್ಲಿನಿಕ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಅದೇ ಮೊಹಲ್ಲಾ ಕ್ಲಿನಿಕ್ ಬಗ್ಗೆ ಸ್ಫೋಟಕ ಮಾಹಿತಿಗಳನ್ನು ಬಿಜೆಪಿ ಹೊರಗೆಡುತ್ತಾ ಇದೆ. ಏನದು, ಬನ್ನಿ ರಿಪೋರ್ಟ್ ನೋಡೋಣ. ದೆಹಲಿಯ 14 ಆಸ್ಪತ್ರೆಗಳಲ್ಲಿ ಐಸಿಯು ಇಲ್ಲ. ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಶೌಚಾಲಯವೇ ಇಲ್ಲ. ಇದೇನಾ ಅರವಿಂದ್ ಕೇಜ್ರಿವಾಲ್ ಮಾಡೆಲ್? ಎಎಪಿ ನಾಯಕರು ಸಿಎಜಿ ವರದಿ ಅಂದ್ರೇನೆ ಭಯ ಬೀಳ್ತಿದ್ದಾರೆ. ಕಳೆದ 6 ವರ್ಷದಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಸಿಎಜಿ ವರದಿ ಹೇಳಿದೆ. ಸಿಎಜಿ ವರದಿ ಪ್ರಕಾರ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳಿಲ್ಲ, ಸಿಬ್ಬಂದಿ ಇಲ್ಲ, ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಶೌಚಾಲಯವೇ ಇಲ್ಲದಿರುವುದು ಕೂಡ ಬೆಳಕಿಗೆ ಬಂದಿದೆ. ಅನೇಕ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೇವೆಗಳ ಕೊರತೆ. ದೆಹಲಿಯಲ್ಲಿರುವ ಹಲವು ಆಸ್ಪತ್ರೆಗಳಲ್ಲಿ ಮೂಲಭೂತ ವೈದ್ಯಕೀಯ ಸೇವೆಗಳೇ ಇಲ್ಲ ಎಂದು ವರದಿ ಹೇಳುತ್ತದೆ. ನಗರದ 27 ಆಸ್ಪತ್ರೆಗಳಲ್ಲಿ 14 ಆಸ್ಪತ್ರೆಗಳಲ್ಲಿ ಐಸಿಯು ಸೌಲಭ್ಯಗಳಿಲ್ಲ, 16 ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿಲ್ಲ. ಇದಲ್ಲದೆ 8 ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಇಲ್ಲ ಮತ್ತು 15 ಆಸ್ಪತ್ರೆಗಳಲ್ಲಿ ಶವಾಗಾರಗಳಿಲ್ಲ. ಅಲ್ಲದೆ 12 ಆಸ್ಪತ್ರೆಗಳು ಆಂಬ್ಯುಲೆನ್ಸ್ ಸೇವೆಗಳಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಎಂದು ವರದಿ ತಿಳಿಸಿದೆ. देखिए ये पार्ट के अंदर ही इतनी चीज समस्याएं हैं, ए पार्ट के अंदर ही इतनी चीजें